ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವ ಬಗ್ಗೆ ಸಮಾಜದಲ್ಲಿ ಭಿನ್ನಾಭಿಪ್ರಾಯ ಇದೆ. ಭಾರತದಲ್ಲಿ ಹೆಚ್ಚಿನ ಹೆತ್ತವರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಸೇರಿಸಲು ಆಸಕ್ತರಾಗಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಉತ್ತರ ಪ್ರದೇಶದ ಐಎಎಸ್ ಅಧಿಕಾರಿಯೋರ್ವರ ನಡೆ ಸಾರ್ವಜನಿಕ ಗಮನವನ್ನು ಸೆಳೆದಿದೆ. ತನ್ನ 3 ವರ್ಷ ಪ್ರಾಯದ ಮಗಳನ್ನ ಸರ್ಕಾರಿ ಅಂಗನವಾಡಿ ಶಾಲೆಗೆ ಸೇರಿಸುವ ಮೂಲಕ ಅವರು ಭಾರೀ ಚರ್ಚೆಗೆ ವೇದಿಕೆ ಒದಗಿಸಿದ್ದಾರೆ. ಪುಳಕಿತ್ ಗಾರ್ಗಿ ಎಂಬ ಈ ಐಎಎಸ್ ಅಧಿಕಾರಿ ತನ್ನ ಮಗಳನ್ನ ಅಂಗನವಾಡಿ ಶಾಲೆಗೆ ಸೇರಿಸುವ ಮೂಲಕ ಮಾದರಿಯಾಗಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಶ್ಲಾಘನೆ ವ್ಯಕ್ತವಾಗಿದೆ. ಸರ್ಕಾರಿ ಯೋಜನೆಗಳ ಪ್ರಯೋಜನವನ್ನು ಪಡೆಯುವಂತೆ ನಾಗರಿಕರಿಗೆ ಕರೆ ನೀಡುವುದರ ಭಾಗವಾಗಿ ಅವರು ಈ ಪ್ರಯತ್ನ ನಡೆಸಿದ್ದಾರೆ. ಈಗ ಪರಿಸ್ಥಿತಿ ಹಿಂದಿನಂತಿಲ್ಲ, ಎಲ್ಲವೂ ಬದಲಾಗಿದೆ. ಈ ಅಂಗನವಾಡಿ ಶಾಲೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಓರ್ವ ಐಎಎಸ್ ಅಧಿಕಾರಿ ತನ್ನ ಮಗುವನ್ನು ಸರ್ಕಾರಿ ಅಂಗನವಾಡಿಯಲ್ಲಿ ಕಲಿಸುವುದಾದರೆ ಜನಸಾಮಾನ್ಯರು ಹೆದರಬೇಕಾದ ಅಗತ್ಯ ಇಲ್ಲ. ಇಲ್ಲಿ ಉತ್ತಮ ಶಿಕ್ಷಣ ಮಾತ್ರ ಅಲ್ಲ, ಪೋಷಕ ಆಹಾರವೂ ಲಭಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಜಾರ್ಖಂಡ್ನ ಆದಿವಾಸಿ ಗ್ರಾಮದಲ್ಲಿ ಕ್ರೈಸ್ತರಾಗಿ ಮತಾಂತರಗೊಂಡ ಕುಟುಂಬಗಳಿಗೆ ಕುಡಿಯುವ ನೀರು ಸಹಿತ ಭೀಕರ ಬಹಿಷ್ಕಾರವನ್ನು ಹೇರಲಾದ ಘಟನೆ ಬೆಳಕಿಗೆ ಬಂದಿದೆ. ಜಗನ್ನಾಥ್ಪುರದ ಹಳದಿ ಪೋಖಾರ್ ಗ್ರಾಮದಲ್ಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ 4 ಕುಟುಂಬಗಳಿಗೆ ಗ್ರಾಮದ ಸಾರ್ವಜನಿಕ ಬಾವಿ, ಸಾರ್ವಜನಿಕ ನಲ್ಲಿ ನೀರು, ಸಾರ್ವಜನಿಕ ಬಾವಿಯಿಂದ ತೊಡಗಿ ಅಡುಗೆ ಮಾಡುವುದಕ್ಕಾಗಿ ಕೋಲ್ಗಳನ್ನು ಸಂಗ್ರಹಿಸುವಲ್ಲಿವರೆಗೆ ಎಲ್ಲದಕ್ಕೂ ಸಂಪೂರ್ಣ ಬಹಿಷ್ಕಾರ ಹೇರಲಾಗಿದೆ. ಬಳಿಕ ಪೊಲೀಸರು ಮತ್ತು ರೆವಿನ್ಯೂ ಅಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ಬಹಿಷ್ಕಾರವನ್ನು ಭಾಗಶಃ ಹಿಂತೆಗೆದುಕೊಳ್ಳಲಾಗಿದೆ. ಕಳೆದ ಹಲವು ತಿಂಗಳುಗಳಿಂದ ಮತಾಂತರ ನಡೆಯುತ್ತಿದೆ ಎಂಬ ಆರೋಪದಲ್ಲಿ ಒಟ್ಟು ಸೇರಿದ ಗ್ರಾಮದ ಜನರು ಕುಟುಂಬಗಳಿಗೆ ಬಹಿಷ್ಕಾರ ಹೇರುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ಹಿಂದೆ 3 ಕುಟುಂಬಗಳು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದ್ದವು. ಇದೀಗ 4ನೇ ಕುಟುಂಬ ಕೂಡ ಹೀಗೆಯೇ ಮಾಡುವುದರೊಂದಿಗೆ ಗ್ರಾಮದ ಮುಖ್ಯಸ್ಥರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಇದರಿಂದ ಈ ಕುಟುಂಬಗಳ ನಿತ್ಯದ ಬದುಕು ನರಕವಾಗಿ ಬಿಟ್ಟಿದೆ. ಆ ಕಾರಣಕ್ಕಾಗಿ ಈ ಕುಟುಂಬಗಳು ಪೊಲೀಸರನ್ನು ಸಂಪರ್ಕಿಸಿದವು. ಸಾಮೂಹಿಕ ಬಹಿಷ್ಕಾರ ಹೇರುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಆದ್ದರಿಂದ ಈ ಬಗ್ಗೆ ತೀರ್ಮಾನವನ್ನು ಹಿಂತೆಗೆದುಕೊಳ್ಳಿ ಎಂದು ಪೊಲೀಸರು ಗ್ರಾಮಸ್ಥರ ಮನವೊಲಿಸಿದರು. ಇದೀಗ ಈ ಕುಟುಂಬಗಳಿಗೆ ಸಾರ್ವಜನಿಕ ಬಾವಿಯಿಂದ ನೀರು ಸೇದುವುದಕ್ಕೆ ಮಾತ್ರ ಅನುಮತಿ ನೀಡಲಾಗಿದೆ. ಅಸ್ಸಾಂ, ಜಾರ್ಖಂಡ್, ಒಡಿಶಾ ಮುಂತಾದ 5 ರಾಜ್ಯಗಳಲ್ಲಿ ಸರ್ನಾ ಹೆಸರಿನ ಆದಿವಾಸಿ ಗುಂಪು ಇದೆ. ನಾವು ಹಿಂದೂಗಳಲ್ಲ ಮತ್ತು ನಮ್ಮನ್ನು ಪ್ರತ್ಯೇಕ ಧರ್ಮವಾಗಿ ಗುರುತಿಸಬೇಕು ಎಂದು ಇವರು ವಾದಿಸುತ್ತಿದ್ದಾರೆ. ಸರ್ನ ಧರ್ಮವಾಗಿ ನಮ್ಮನ್ನು ಗುರುತಿಸಬೇಕೆಂದು ಇವರು ಹೋರಾಡುತ್ತಿದ್ದಾರೆ. ಬೈಗ, ಕುದುಮಿ ಮಹಾತೋ, ಹೋ ಬೊಡಕೊಟ್ಟು, ಒರವಾನ್, ಮುಂಡಾ, ಸಂಥಾಲ್ ಮುಂತಾದ ವಿವಿಧ ಗೋತ್ರಗಳನ್ನು ಒಟ್ಟಾಗಿ ಸರ್ನ ಎಂದು ಗುರುತಿಸಲಾಗುತ್ತದೆ. ಲೈಂಗಿಕ ಅಪರಾಧಿ ಜೆಫ್ರಿ ಎಫ್ಸ್ಟೀನ್ಗೆ ಸಂಬಂಧಿಸಿದ ವಿವಾದಿತ ಫೈಲ್ಗಳಲ್ಲಿ ನ್ಯೂಯಾರ್ಕ್ ಮೇಯರ್ ಜೊಹ್ರಾನ್ ಮಮ್ದಾನಿ ಅವರ ತಾಯಿ ಮೀರಾ ನಾಯರ್ ಅವರ ಹೆಸರಿರುವುದು ಪ್ರತಿಭಟನೆಗೆ ಕಾರಣವಾಗಿದೆ. 2009 ಅಕ್ಟೋಬರ್ನಲ್ಲಿ ಪಬ್ಲಿಸಿಸ್ಟ್ ಪಿಗ್ಗಿ ಸಿಗಲ್ ಜೆಫ್ರಿಗೆ ಕಳುಹಿಸಿದ ಇಮೇಲ್ನಲ್ಲಿ ಮೀರಾ ಅವರ ಹೆಸರಿದೆ. ಮೀರಾ ನಿರ್ದೇಶಿಸಿದ ಅಮೇಲಿಯಾ ಎಂಬ ಸಿನಿಮಾದ ರಿಲೀಸ್ನ ಬಳಿಕ ಎಫ್ಸ್ಟೀನ್ನ ಅಪರಾಧದಲ್ಲಿ ಭಾಗಿಯಾಗಿರುವ ಮ್ಯಾಕ್ಸ್ವೆಲ್ ಅವರ ಮನೆಯಲ್ಲಿ ನಡೆದ ಔತಣಕೂಟದಲ್ಲಿ ಮೀರಾ ಭಾಗಿಯಾಗಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ಅಮೆರಿಕದ ನ್ಯಾಯಾಂಗ ಇಲಾಖೆ ಬಿಡುಗಡೆಗೊಳಿಸಿರುವ 2,000 ವಿಡಿಯೋಗಳು, 2 ಲಕ್ಷದಷ್ಟು ಚಿತ್ರಗಳು ಮತ್ತು 3 ಮಿಲಿಯನ್ ಪುಟಗಳಷ್ಟು ಇರುವ ಫೈಲ್ಗಳಲ್ಲಿ ಮೀರಾ ನಾಯರ್ ಅವರ ಹೆಸರು ಉಲ್ಲೇಖವಿದೆ. ಇದೇ ಔತಣಕೂಟದಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಮತ್ತು ಅಮೆಜಾನ್ ಸ್ಥಾಪಕ ಬೈಜೋಸ್ ಕೂಡ ಭಾಗಿಯಾಗಿದ್ದರು. ಎಫ್ಸ್ಟೀನ್ ಫೈಲ್ಗಳನ್ನು ನಾನು ಪರಿಶೀಲಿಸುವೆ. ಈ ನಗರದಲ್ಲಿ ಏನಾದರೂ ಕಾನೂನುಬಾಹಿರ ಕೃತ್ಯಗಳು ನಡೆದಿದ್ದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಈ ಹಿಂದೆ ಮಮ್ದಾನಿ ಹೇಳಿಕೆ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಈ ಪ್ರತಿಭಟನೆ ನಡೆಸಿದ್ದಾರೆ. ಈ ಅಭಿಮಾನಿಗಳು ಅವರನ್ನು ತಡೆದಿದ್ದಲ್ಲದೆ ತಾಯಿಯ ಹೆಸರು ಉಲ್ಲೇಖ ಆಗಿರುವ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಯಿಯ ಹೆಸರು ಫೈಲ್ಗಳಲ್ಲಿ ಉಲ್ಲೇಖವಾಗಿರುವ ಬಗ್ಗೆ ಬಹಿರಂಗ ಸ್ಪಷ್ಟೀಕರಣ ನೀಡಬೇಕು ಎಂದು ಈ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಆದರೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಮೀರಾ ನಾಯರ್ ಭಾಗಿಯಾಗಿರುವುದಕ್ಕಾಗಿ ಹೆಸರು ಉಲ್ಲೇಖವಾಗಿದೆ. ಅಲ್ಲದೆ ಇವರು ಕಾನೂನುಬಾಹಿರ ಕೃತ್ಯದಲ್ಲಿ ಭಾಗಿಯಾಗಿರುವುದಾಗಿ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಲಾಗಿದೆ. ಬಿಹಾರದ ವೈಶಾಲಿ ಜಿಲ್ಲೆಯ ಗೌರಾಲ್ ಬ್ಲಾಕ್ನಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. 91 ವರ್ಷದ ಮಹಾದಲಿತ ಮಹಿಳೆ ನಿಧನರಾಗಿದ್ದು, ಅವರನ್ನು ಸ್ಮಶಾನಕ್ಕೆ ಕೊಂಡು ಹೋಗುವ ರಸ್ತೆಯನ್ನ ತಡೆದಿರುವ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿಯೇ ಅಂತ್ಯಕ್ರಿಯೆ ನಡೆಸಲಾಗಿದೆ. ಈ ಬಗ್ಗೆ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ವಿಸ್ತೃತ ವರದಿ ಮಾಡಿದೆ. ಮಹಾದಲಿತ ಎಂಬುದು 2007ರಲ್ಲಿ ಬಿಹಾರ ಸರ್ಕಾರವು ದಲಿತರೊಳಗಿನ ಬಡ ಸಾಮಾಜಿಕ ಗುಂಪುಗಳಿಗಾಗಿ ಸೃಷ್ಟಿಸಿದ ಪದವಾಗಿದೆ. ಪದೇ ಪದೇ ವಿನಂತಿಸಿದ ಬಳಿಕವೂ ಚಮ್ಮಿದೇವಿ ಕುಟುಂಬಕ್ಕೆ ಶವವನ್ನು ಕೊಂಡು ಹೋಗಲು ಅನುಮತಿ ನೀಡಲಾಗಲಿಲ್ಲ. ನಂತರ ಕುಟುಂಬ ರಸ್ತೆಯಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನಡೆಸಿತು. ಸ್ಮಶಾನಕ್ಕೆ ಹೋಗಲು ನಮಗೆ ಅವಕಾಶವಿಲ್ಲದಿರುವುದರಿಂದ ನಾವು ರಸ್ತೆಯಲ್ಲಿ ಅಂತ್ಯಕ್ರಿಯೆ ನಡೆಸಿದ್ದೇವೆ ಎಂದು ಮಹಿಳೆಯ ಮಗ ಸಂಜಿತ್ ಮಾಂಜಿ ಹೇಳಿರುವುದಾಗಿ ಪತ್ರಿಕೆ ಉಲ್ಲೇಖಿಸಿದೆ. ಈ ಬಗೆಗಿನ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರವಾಗಿದೆ. ಹತ್ತಿರದ ದೇವಾಲಯ ಮತ್ತು ಇತರ ಅತಿಕ್ರಮಣಗಳಿಂದಾಗಿ ಸ್ಮಶಾನಕ್ಕೆ ಹೋಗುವ ಮಾರ್ಗವು ವರ್ಷಗಳಿಂದ ಸ್ಥಗಿತಗೊಂಡಿದೆ. ಇದು ಪದೇ ಪದೇ ತೊಂದರೆ ಮಾಡುತ್ತಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಭೂಮಾಲೀಕರು ನಿರಪೇಕ್ಷಣ ಪ್ರಮಾಣ ಪತ್ರವನ್ನು ನೀಡಿದರೆ ಜನರು ಸುಲಭವಾಗಿ ಸ್ಮಶಾನಕ್ಕೆ ತಲುಪಲು ಸಾಧ್ಯವಾಗುವಂತೆ ಸರ್ಕಾರಿ ಯೋಜನೆಯ ಮೂಲಕ ವ್ಯವಸ್ಥೆ ಮಾಡಲಾಗುವುದು ಎಂದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ವರ್ಷಾ ಸಿಂಗ್ ಹೇಳಿದ್ದಾರೆ.
2 ವರ್ಷಗಳ ಬಳಿಕ ಇದೇ ಮೊದಲ ಬಾರಿ ಫೆಲಸ್ತೀನನ್ನ ಹೊರ ಜಗತ್ತಿಗೆ ಸಂಪರ್ಕ ಕಲ್ಪಿಸುವ ರಫಾ ಗಡಿಯನ್ನ ಭಾಗಶಃ ತೆರೆಯಲಾಗಿದೆ. 2024 ಏಪ್ರಿಲ್ನಲ್ಲಿ ಈ ಗಡಿಯನ್ನ ಮುಚ್ಚಲಾಗಿತ್ತು. ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿರುವ ಮಕ್ಕಳು, ಮಹಿಳೆಯರು ಸಹಿತ ಗಾಜಾದ ರೋಗಿಗಳು ಗಡಿ ದಾಟಿ ಈಜಿಪ್ಟ್ ಸೇರುವುದಕ್ಕೆ ಈ ತೆರೆಯುವಿಕೆ ಸುಲಭವಾಗುತ್ತದೆ. ಮಾತ್ರ ಅಲ್ಲ, ಆಂಬ್ಯುಲೆನ್ಸ್ಗಳು ಮತ್ತು ಆಹಾರ ಧಾನ್ಯಗಳುಳ್ಳ ಟ್ರಕ್ಗಳು ಆ ಕಡೆಯಿಂದ ಗಾಜಾದ ಒಳಗೆ ಪ್ರವೇಶಿಸುವುದಕ್ಕೂ ಅನುಕೂಲವಾಗುತ್ತದೆ. 4,500ರಷ್ಟು ಮಕ್ಕಳು ಸೇರಿ ಒಟ್ಟು 20,000ಕ್ಕಿಂತಲೂ ಅಧಿಕ ಜನರು ತುರ್ತು ಚಿಕಿತ್ಸೆಯನ್ನು ಕಾಯುತ್ತಾ ಗಾಜಾದಲ್ಲಿ ಇದ್ದಾರೆ ಎಂದು ಆರೋಗ್ಯ ಇಲಾಖೆ ಹೇಳಿದೆ. ಆದರೆ ಜನರನ್ನ ತೀವ್ರ ತಪಾಸಣೆಗೆ ಒಳಪಡಿಸಿ ಕಡಿಮೆ ಸಂಖ್ಯೆಯ ಜನರಿಗಷ್ಟೇ ರಫಾ ಗಡಿ ದಾಟಲು ಅವಕಾಶ ನೀಡಲಾಗುವುದು ಎಂಬ ಅಭಿಪ್ರಾಯ ಕೇಳಿಬಂದಿದೆ. ಪ್ರತಿದಿನ 50ರಷ್ಟು ರೋಗಿಗಳು ಮಾತ್ರ ಗಡಿ ದಾಟುವರು ಎಂದು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಹೇಳಿದ್ದಾರೆ. ಪ್ರತಿ ರೋಗಿಗಳ ಜೊತೆ ಅವರಿಗೆ ಸಂಬಂಧಿಸಿದ 2 ವ್ಯಕ್ತಿಗಳಿಗೆ ಅವರ ಜೊತೆ ಹೋಗಲು ಅನುಮತಿ ಇದೆ. ಇದೇ ವೇಳೆ ಗಾಜಾದಿಂದ ಈ ಗಡಿಯ ಮೂಲಕ ಈಜಿಪ್ಟ್ಗೆ ಹೋದರೆ ಮರಳಿ ಬರಲು ಅವಕಾಶ ಇದೆಯೋ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನವರು ಈ ಗಡಿಯ ಮೂಲಕ ಹೊರಹೋಗಲು ಹಿಂಜರಿಯುತ್ತಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಈ ಗಡಿಯನ್ನು ಮುಚ್ಚಿರುವುದರಿಂದ ವಿವಿಧ ಕಾರಣಕ್ಕಾಗಿ ಆ ಮೊದಲೇ ಗಡಿ ದಾಟಿ ಹೋಗಿರುವ 80,000ದಷ್ಟು ಫೆಲಸ್ತೀನಿಯರಿಗೆ ಮರಳಿ ಬರುವುದಕ್ಕೆ ಈ ಮೂಲಕ ಸಾಧ್ಯವಾಗಬಹುದು ಎಂಬ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. ಪ್ರತಿದಿನ 50ರಷ್ಟು ಮಂದಿಗೆ ರಫಾ ಗಡಿಯ ಮೂಲಕ ಫೆಲಸ್ತೀನ್ಗೆ ಮರಳಬಹುದು ಎಂದು ಇಸ್ರೇಲ್ ತಿಳಿಸಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.